ಎಷ್ಟು ಟಾರ್ಚರ್ ಮಾಡಿದ್ವಿ ಬೆಸ್ಟ್ ಅಂತ ಅನ್ಸಿದ್ದು ಅಂದ್ರೆ ಯೂಟ್ಯೂಬ್ ಫ್ರೆಂಡ್ಸ್. ನನ್ನ ಒಂದು ಯಾವತ್ತಿನ ಗೋಲ್ಡ್ ಪರ್ಚೇಸ್ ಮಾಡಿದೆ, ಇವತ್ತು ನನ್ಗೆ ನನ್ ಕಾಲ್ ಮೇಲೆ ನಿಲ್ಲೋದಕ್ಕೆ ತುಂಬಾನೇ ಅಂದ್ರೆ ತುಂಬಾನೇ ಒಬ್ಬರ ಹತ್ರ ಕೈ ಚಾಚದೆ ಎಲ್ಲೂ ಕೂಡ ಸಿಗ್ಲಿಲ್ಲ. ಈವನ್ ಹಾಸ್ಪಿಟಲ್ಸ್ ಅಲ್ಲಿ ಎಲ್ಲ ಕೂಡ ನಾನು ಹುಡ್ದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇನ್ನೇನು ಹತ್ರ ನನ್ನ ಚಾನಲ್ಗೆ ಬಂದು 10K ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ಗೆ ತುಂಬಾನೇ ಚಿರಋಣಿ ಅಂತಾನೆ ಅನ್ಕೊಂತೀನಿ. ಸೊ ಹೀಗೇನೆ ಸಪೋರ್ಟ್ ಮಾಡಿ. ಇನ್ಮೇಲಿಂದ ನಾನು ಸ್ವಲ್ಪ ಮೋಟಿವೇಶನ್ ಹಾಗೆ ಮೀಶೋ ಪ್ರಾಡಕ್ಟ್ಸು, ಅಮೆಝಾನ್ ಪ್ರಾಡಕ್ಟ್ಸ್ನ ಸ್ವಲ್ಪ ವ್ಲಾಗ್ಸ್ ಎಲ್ಲ ಮಾಡೋಣ ಅನ್ಕೊಂಡಿದ್ದೀನಿ. ಹಾಗೇನೆ ಸ್ವಲ್ಪ ಮೋಟಿವೇಶನ್ ಅಂದ್ರೆ ಸ್ವಲ್ಪ ಪರ್ಸನಲ್ ಆಗಿ ನಾನು ಏನೇನು ಮಾಡಿದೆ, ನನ್ಗೆ ಏನೇನು ಸ್ಟ್ರಗಲ್ ಇತ್ತು ಅನ್ನೋದ್ರ ಬಗ್ಗೆ ಕೂಡ ನಾನು ತಿಳ್ಸ್ಕೊಳ್ಬೇಕು ಅಂತ ನಾನು ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಮಂಗಳೂರಿನಲ್ಲಿ ಇದ್ದವಳು ನಾನು ಬೆಂಗಳೂರಿಗೆ ಯಾಕೆ ಬಂದೆ ಅನ್ನೋದನ್ನ ನಾನು ಈ ಫಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಮ್ಮ ಬಿಸ್ನೆಸ್ ಎಲ್ಲ ಹೇಗಿತ್ತು, ಏನು, ಸೊ ಅಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಆಯಿತು ಅಂತ ಈ ವಿಡಿಯೋದಲ್ಲಾದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಸೊ ಯಾಕೆ ಅಂದರೆ ಯಾರಿಗಾದ್ರೂ ಕೆಲವರಿಗೆ ಸೊ ತುಂಬಾನೇ ಒಂದು ಸ್ವಲ್ಪ ಸಮಸ್ಯೆಗಳಾದರೆ ಸಾಕು, ಒಂದು ಹೋಪ್ಸ್ ಕಳ್ಕೊಂಡು ಏನೇನೋ ನಿರ್ಧಾರಗಳನ್ನ ಮಾಡ್ತಾರೆ. ಸೊ ಅದು ಮಾಡೋದು ಬೇಡ. ಲೈಫು ನಮ್ಗೆ ಎಲ್ಲಾನು ಲೆಸನ್ಸ್ ಕಳ್ಸ್ಕೊಡತ್ತಷ್ಟೇ. ಸೊ ಹೌದಾ, ಸೊ ಅದನ್ನ ನಾವು ಹೇಗ್ ತಗೊಂಡ್ ಹೋಗ್ಬೇಕು ಅನ್ನೋ ನಿರ್ಧಾರ ಕಂಪ್ಲೀಟ್ ಆಗಿ ನಮ್ಮ ಮೇಲೇನೆ ಬಿಟ್ಟಿರ್ತಾರೆ ದೇವ್ರು. ಸೊ ಹಾಗಾಗಿ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಂದ್ರು ಕೂಡ ನಾವು ಎದೆಗುಂದದೆ ಅಂದ್ರೆ ತಲೆ ಯಾವುದಕ್ಕೂ ಕೂಡ ಬೇರೆ ರೀತಿ ನಾವು ಆಲೋಚನೆ ಮಾಡದೆ ಪಾಸಿಟಿವ್ ಆಗಿ ಹೇಗ್ ಆಲೋಚನೆ ಮಾಡ್ಬೋದು ಅನ್ನೋದಕ್ಕೆ ತುಂಬಾ ಒಳ್ಳೆ ಉದಾಹರಣೆ ನನ್ನ ಒಂದು ಈ ವಿಡಿಯೋ. ಸುಮಾರು ಜನಕ್ಕೆ ಒಂದು ಪಾಸಿಟಿವ್ ಅಥವಾ ಮೋಟಿವೇಶನ್ ಅಂತಾನೆ ಅನ್ಕೊಬಹುದು. ಸೊ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ಮಂಗಳೂರಲ್ಲಿ ಅಷ್ಟು ಚೆನ್ನಾಗಿದ್ದವಳು ಬೆಂಗಳೂರಿಗೆ ಯಾಕೆ ಬಂದೆ, ಸೊ ಈ ಬಾಡಿಗೆ ಮನೇಲಿ ಯಾಕಿದ್ದೀನಿ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಇನ್ನೂ ಒಂದ್ಸತಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಏನಂದ್ರೆ ನಂಗೆ ಸಬ್ಸ್ಕ್ರೈಬರ್ 9K ಪ್ಲಸ್ ಆಗಿದ್ದಾರೆ. ರಿವೀಲ್ ಮಾಡ್ಬೇಕಿತ್ತು, ಸೊ ನಾನೇ ರಿವೀಲ್ ಮಾಡಿರ್ಲಿಲ್ಲ. ಸೊ ಇನ್ ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಆಗ್ಲಿ. ಸೊ ಎಲ್ಲಾನು ಮಾಡ್ತಾ ಇದ್ದೆ, ಮೀಶೋದ್ ಆಗ್ತಾ ಇದೆ, ಅಮೆಝಾನ್ ಆಗ್ತಾ ಇದೆ, ಎಲ್ಲಾನು ಆಗ್ತಾ ಇದೆ. ಸೊ ಒಂದು ವಿಡಿಯೋ ಯಾಕೆ ಮಾಡೋಣ, ಸ್ವಲ್ಪ ಮೋಟಿವೇಶನ್ ಕೂಡ ಆಗ್ಬೋದು. ಸೊ ಇವಾಗಂತೂ ನಮ್ಮ ಕರ್ನಾಟಕದಲ್ಲಿ ತುಂಬಾನೇ ಒಂದು ಒಳ್ಳೊಳ್ಳೆ ಯೂಟ್ಯೂಬರ್ಸ್ ಕೂಡ ಇದ್ದಾರೆ. ಸೊ ತುಂಬಾನೇ ಒಂದು ಮೋಟಿವೇಶನ್ ಆಗಿ ಕೂಡ ತಗೊಬಹುದು. ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು, ನನ್ನ ಒಂದು ಲೈಫಲ್ಲಿ ಏನ್ ನಡೆದಿದೆ ಅದ್ರ ಮುಖಾಂತರ ಹೇಳ್ಕೊಟ್ರೆ ಕೆಲವ್ರಿಗೆ ಮನಸ್ಸು ತಟ್ಟತ್ತಲ್ವಾ. ಸೊ ಹೆಂಗಸರಿಗೆ ಯಾವಾಗ್ಲೂ ಕಷ್ಟಗಳು ಇದ್ದಿದ್ದೇನೆ. ಸೊ ಅಂತವ್ರಿಗೆ ಯಾರಿಗಾದ್ರೂ ಮನಸ್ಸು ತಟ್ಟಿ ಅಂದ್ರೆ ಮನಸ್ಸಿಗೆ ಮುಟ್ಟಿ ಅವರು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದಲ್ವಾ. ನನ್ನಿಂದ ಒಬ್ಬರ ಲೈಫ್ ಕೂಡ ಒಂದು ಕ್ರಿಯೇಟಿವ್ ಅಥವಾ ಚೇತರಿಕೆನ ಪಡ್ಕೊಳೋದಾದ್ರೆ ನನ್ನ ಒಂದು ಏನು ಈ ವಿಡಿಯೋ ಮಾಡೋದಕ್ಕೆ ಸಾರ್ಥಕ ಆಗ್ಬೋದು ಅಂತ ನಾನು ಎನಿಸ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಎಳಿಯೋದ್ ಬೇಡ, ಬನ್ನಿ ನಾನು ಯಾಕೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಅಂತ ಕೂಡ ಹೇಳ್ತೀನಿ. ಸೊ ಫಸ್ಟ್ಗೆ ನಾನು ಹೇಳೋದಾದ್ರೆ ನಮ್ದು ಬೆಂಗಳೂರೇ, ತಾಯಿ ಮನೆ ಬೆಂಗಳೂರೇನೆ. ಸೊ ಬೆಂಗಳೂರೇನೆ ಆಗಿತ್ತು, ನಾನು ಹುಟ್ಟಿ ಬೆಳೆದಿದ್ದು ಎಲ್ಲಾನು ಇಲ್ಲೇನೆ ಕಂಪ್ಲೀಟ್ ಆಗಿ. ಸೊ ಬೆಂಗಳೂರಲ್ಲೇನೆ, ಸೊ JP ನಗರಲ್ಲೇ ನಮ್ಮ ಮನೆ ಎಲ್ಲ ಇದ್ದಿದ್ದು. ಸೊ ಓಕೆನಾ, ಸೊ ಎಲ್ಲಾನು ಇಲ್ಲಿ ಆಗಿ ಮ್ಯಾರೇಜ್ ಆಗಿ ನಾನು ಆ ಕಡೆ ಹೋಗಿದ್ದು. ಸೊ ಅಲ್ಲೇನೆ ಸೆಟಲ್ ಡೌನ್ ಆಗಿದ್ವಿ, ಎಲ್ಲಾನು ಚೆನ್ನಾಗೇ ಇತ್ತು. ಸೊ ನಮ್ದು ಶಾಪ್ ಎಲ್ಲ ಇತ್ತು. ಸೊ ಜನರಲ್ ಸ್ಟೋರ್ಸು ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು, ವ್ಯಾಪಾರ ಎಲ್ಲ ತುಂಬಾನೇ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಸೊ ನಾನು ಕೂಡ ಮನೇಲಿ ಇರೋದು ಬೇಡ ಅಂದ್ಬಿಟ್ಟು ನಾನು ಕೂಡ ವರ್ಕ್ ಎಲ್ಲ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಮಗ 2ನೇ ನೋಡ್ದ. ಸೊ ನೋಡ್ಕೊಳಕ್ಕೆಲ್ಲ ತೊಂದ್ರೆ, ಅಮ್ಮನಿಗೆ ಇಲ್ಲಿಂದ ಬರೋದಕ್ಕೆಲ್ಲ ಸ್ವಲ್ಪ ತೊಂದರೆಗಳಾಯ್ತು. ಸೊ ಇಲ್ಲಿಂದ ಬೆಂಗಳೂರಿಂದ ಮಂಗಳೂರಿಗೆ ಎಲ್ಲ ನಾನು ಒಬ್ಬಳನ್ನೇ ನೋಡ್ಬೇಕು ಅಂದ್ರೆ ತಂಗಿರೆಲ್ಲ ಇರ್ತಾರಲ್ವಾ, ತಂಗಿ ತಮ್ಮ ಇನ್ನು ಮದ್ವೆ ಆಗದವ್ರನ್ನೆಲ್ಲ ಅವ್ರು ನೋಡೋದಿಕ್ ಕಷ್ಟ ಆಗತ್ತೆ ಅಂದ್ಬಿಟ್ಟು ಅಮ್ಮಂಗ್ ಬರಕ್ ಆಗ್ಲಿಲ್ಲ. ಸೊ ಎಲ್ಲಾನು ನಾನೇ ಮಾಡ್ಕೊಂಡೆ. ಸೊ ಸ್ವಲ್ಪ ಕೆಲ್ಸದವ್ರೆಲ್ಲ ಇದ್ರು, ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ರು ಅಲ್ಲಿ. ಸೊ ಅದ್ರಲ್ಲಿ ಏನು ನನ್ಗೇನು ಇದಿಲ್ಲ. ಸೊ ನಾನೇ ಎಲ್ಲ ಮಾಡ್ಕೊಂತ ಇದ್ದೆ. ಸೊ ಅಮ್ಮನೂ ಹೇಳ್ತಾ ಇದ್ರು ಹಿಂಗ್ ಮಾಡ್ಕೊ ಆಸ್ ನೀವು ಸೊ ಫೋನ್ ಇರೋದ್ರಿಂದ ನನ್ಗೇನು ಕಷ್ಟ ಆಗ್ತಾ ಇರ್ಲಿಲ್ಲ. ಡೈಲಿ ಕೂಡ ಕೇಳ್ಕೊಂಡು ಈ ತರ ಆ ತರ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೆ. ಸೊ ಹಾಗೇನೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಕಂಪ್ನಿಲಿ ಅಂದ್ರೆ ನಂಗೆ 7.5 years ಆದ್ರೆ ವರ್ಕ್ ಮಾಡಿದೀನಿ ಒಂದೇ ಕಂಪ್ನಿಲೆ. ಸೊ ತುಂಬಾನೇ ಚೆನ್ನಾಗಿತ್ತು ಕಂಪ್ನಿ ಕೂಡ. ಸೊ ಕಾರಣಾಂತರಗಳಿಂದ ಆ ಕಂಪ್ನಿ ಕೂಡ ನನ್ಗೆ ಬಿಡ್ಬೇಕಾಯ್ತು.
ಸೊ ನೆಕ್ಸ್ಟ್ ಇನ್ನೇನಿದೆ ಮುಂದೆ ಅಲ್ಲಿ ಕಂಪ್ನಿಲಿ ಹೇಗೆ ಅಂದ್ರೆ ತುಂಬಾನೇ ಸ್ಟ್ರೆಸ್. ಪ್ರೈವೇಟ್ ಕಂಪ್ನಿ ಅಂದ್ರೆ ನಿಮ್ಗೆ ಗೊತ್ತೇ ಇದೆ. ಸೊ ಯಾವ ತರ ಎಲ್ಲ ಟಾರ್ಚರ್ ಮಾಡ್ತಾರೆ, ತುಂಬಾ ಓವರ್ ಟೈಮ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ರಜಾ ದಿನ ಇರೋದು ಕೂಡ ಅವತ್ತು ಕೂಡ ನೀವು ವರ್ಕ್ ಮಾಡಿ ಅಂತ ಕೂಡ ತುಂಬಾನೇ ಪ್ರೆಷರ್ ಮಾಡ್ತಾರೆ. ಸೊ ಎಷ್ಟೇ ಮಾಡಿದ್ರು ಕೂಡ ಅವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇಲ್ವೇ ಇಲ್ಲ ಪ್ರೈವೇಟ್ ಕಂಪ್ನಿಲಿ. ನಿಮಗೆ ಇವಾಗ ಯಾರಾದ್ರೂ ಕಂಪ್ನಿಲಿ ವರ್ಕ್ ಮಾಡ್ತಾ ಇರೋರ್ಗಾದ್ರೆ 100% ಗೊತ್ತೇ ಇರತ್ತೆ. ಸೊ ಹಂಗಿತ್ತು. ಸೊ ಆದ್ರೂ ಕೂಡ ಬಿಡಬಾರ್ದು, ಹೇಗಾದ್ರೂ ಮಾಡಿ ನಾನು ವರ್ಕ್ ಮಾಡ್ಬೇಕು ಅನ್ನೋದು ನನ್ನ ಮೈಂಡ್ ಅಲ್ಲಿ ಇದ್ದಿದ್ದರಿಂದ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ನನ್ ಮಗು ಚಿಕ್ಕ ಮಗು ಇರೋದ್ರಿಂದ ನನ್ ಮಗುನ ಬೇರೆಯವ್ರ ಕಡೆ ಅಂದ್ರೆ ಬೇರೆಯವ್ರ ಹತ್ರ ಮಗುನ ಬಿಟ್ಟು ನಾನು ಕೆಲಸ ಮಾಡಿದ್ದುಂಟು. ಪ್ರೆಗ್ನೆನ್ಸಿಯಲ್ಲಿ ಇನ್ನೊಂದ್ ಮಗನ್ ನೋಡ್ಕೊಂಡು ಎಷ್ಟು ಟಾರ್ಚರ್ ಮಾಡಿದ್ರು ಅಂದ್ರೆ, ಸೊ ನಾನು ಆವಾಗ್ಲೇನೆ ಒಂದು ಕಂಪ್ಲೇಂಟ್ ಮಾಡ್ಬೇಕು ಅನ್ನೋಷ್ಟು ಒಂದು ಮಾನಸಿಕ ಹಿಂಸೆಯನ್ನ ನಾನು ಅನುಭವಿಸ್ತಾ ಇದ್ದೆ. ಆ ಒಂದು ಏನು ಟಾರ್ಗೆಟ್ ಮಾಡೋದು ಅಂತ ಹೇಳ್ತಾರಲ್ವಾ, ಆ ಟಾರ್ಗೆಟ್ ಅಷ್ಟು ಟಾರ್ಗೆಟ್ ಮಾಡ್ತಾ ಇದ್ರು. ಏನಿಲ್ಲ, ಟಾರ್ಗೆಟ್ ಯಾಕೆ ಮಾಡ್ತಾರಂದ್ರೆ ತುಂಬಾ ವರ್ಷಗಳಾದ್ರೆ ಒಂದೇ ಕಂಪ್ನಿಲಿ ಇದ್ರೆ ಅದ್ರ ಹಾಗೂ ಹೋಗುಗಳು ಏನೇನಿರತ್ತೆ ಏನು ಅಂತ ತುಂಬಾ ತಿಳ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾರೆ. ಅಥವಾ ಎಲ್ಲನೂ ಗೊತ್ತಿರುತ್ತೆ, ಯಾರಾದ್ರೂ ಹೈಯರ್ ಆಫೀಸರ್ಸ್ ಬಂದ್ರೆ ಬಾಯ್ ಬಿಡ್ಬೋದು ಅನ್ನೋ ಒಂದೇ ಒಂದು ಕಾರಣ ಅಷ್ಟೇನೆ. ಸೊ ಹಳೆ ಬ್ರೋದ್ರೆ ಹೊಸಬ್ರು ಬರ್ತಾರೆ, ಹೊಸಬ್ರಿಗೆ ಏನು ಗೊತ್ತಿರೋದಿಲ್ಲ, ಅವ್ನು ಹೇಗ್ ಬೇಕಾದ್ರೂ ಕೂಡ ನಾವು ಡೈವರ್ಟ್ ಮಾಡ್ಬೋದು ಅನ್ನೋದು ಇಷ್ಟೇ ಕಾರಣ. ಪ್ರೈವೇಟ್ ಕಂಪ್ನಿಲಿ ಜಾಸ್ತಿ ವರ್ಷ ಮುಂದುವರಿಯಕ್ಕೆ ಬಿಡೋದಿಲ್ಲ ಅಂತಂದ್ರೆ ಇದೆ ಒಂದೇ ರೀಸನ್. ಸೊ ಬೇರೆಯವ್ರಿಗೆ ಕೂಡ ಅನುಭವ ಆಗಿರುತ್ತೆ ಅನ್ಕೊಂತೀನಿ, ನನ್ಗೂ ಕೂಡ ಅದೇ ಅನುಭವ ಆಯ್ತು. ಲಾಸ್ಟ್ ಫೈನಲಿ ನಾನು ಆ ಕೆಲ್ಸನ ಬಿಟ್ಟೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಮನೇಲೇ ಇದ್ದೆ. ಮನೇಲಿ ಇದ್ಬಿಟ್ಟು ನೆಕ್ಸ್ಟ್ ಸರಿ ಎಲ್ಲಾನು ಚೆನ್ನಾಗಿತ್ತು, ನಮ್ ಬಿಸ್ನೆಸ್ ಆಸ್ ಯೂಶಲ್. ಸೊ ತುಂಬಾನೇ ಚೆನ್ನಾಗಿತ್ತು. ಚೆನ್ನಾಗಿರೋದ್ರಿಂದ ನನ್ಗೆ ಸ್ವಲ್ಪ ಏನು PF ಎಲ್ಲ ಬಂದಿರೋದ್ರಿಂದ ಸ್ವಲ್ಪ ನನಗೆ ಅದೇ ಅಮೌಂಟ್ ಅಲ್ಲಿ ನಾನು ಯಾವ್ದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಗೋಲ್ಡ್ ಆದ್ರೆ ನಾನು ಬೈ ಮಾಡಿದೆ ಫ್ರೆಂಡ್ಸ್. ಸೊ ನೆನಪಿಗೆ ಕೂಡ ಇರತ್ತೆ, ಸೊ ನಮ್ಗೆ ಕೂಡ ಒಂದು ನೆನಪಿಗಿರತ್ತೆ PF ದುಡ್ಡಲ್ಲಿ ಅಂತ ಗೋಲ್ಡ್ ಆದ್ರೆ ಬೈ ಮಾಡ್ಬಿಟ್ಟೆ ನಾನು. ಸರಿ ಸರಿ ಆಯ್ತು ಅಂದ್ಬಿಟ್ಟು ಆವತ್ತಿನ ಗೋಲ್ಡ್ ಪರ್ಚೇಸ್ ಮಾಡಿದೆ. ಇವತ್ತು ನನ್ಗೆ ನನ್ ಕಾಲ್ ಮೇಲೆ ನಿಲ್ಲೋದಿಕ್ಕೆ ತುಂಬಾನೇ ಅಂದ್ರೆ ತುಂಬಾನೇ, ಒಬ್ಬರ ಹತ್ರ ಕೈ ಚಾಚದೆ ನನ್ನ ಕಾಲ್ ಮೇಲೆ ನಾನ್ ನಿಂತ್ಕೊಂಡು ನನ್ನ ಸಂಸಾರ ನಂದು ಏನಿದೆ ನನ್ನ ಮನೆಯನ್ನ ನಡ್ಸ್ಕೋದಿಕ್ಕೆ ತುಂಬಾನೇ ಅಂದ್ರೆ ತುಂಬಾನೇ ಉಪಯೋಗವನ್ನ ಮಾಡಿಕೊಟ್ಟಿದೆ. ಅದ್ ಹೇಗೆ ಏನು ಅಂತ ಇನ್ನೊಂದು ವಿಡಿಯೋದಲ್ಲಿ ಕನ್ಫರ್ಮ್ ಆಗಿ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ಸೊ ಅಲ್ಲಿ ಏನಪ್ಪಾ ಆಗ್ತಾ ಇತ್ತು ಅಂದ್ರೆ ನೆಕ್ಸ್ಟ್ ಹಿಂಗೆ ನಡೀತಾ ಇತ್ತು. ಸೊ ನೆಕ್ಸ್ಟ್ ಕರೋನಾ ಅಟ್ಯಾಕ್ ಆಗ್ತು, ನಿಮ್ಗೆ ಗೊತ್ತೇ ಇದೆ ಕರೋನಾ ಅಟ್ಯಾಕ್ ಆಯ್ತು. ಸೊ ನಾನು ಎಣ್ಸು ಕೂಡ ಇರ್ಲಿಲ್ಲ ಯೂಟ್ಯೂಬ್ಗೆ ನಾನು ಒಬ್ಳು ಬರ್ತೀನಿ ಅಂತ. ನನಗೆ A to Z ಅಲ್ಲ, ಝೀರೋನು ಗೊತ್ತಿರ್ಲಿಲ್ಲ. ನಾನು ಯೂಟ್ಯೂಬ್ ಬಗ್ಗೆ ಆಗ್ಲಿ ಸೋಷಿಯಲ್ ಮೀಡಿಯಾದ ಬಗ್ಗೆ ಆಗ್ಲಿ ಏನಂದ್ರೆ ಏನೇನೇನು ನಾಲೆಡ್ಜ್ ಅಂತ ಇಲ್ಲ. ಸೊ ಅದೊಂದು ಏನೋ ಒಂದು ಊರು ಅಥವಾ ವರ್ಲ್ಡ್ ಅಂತಾನೆ ಇದೆ ಅಂತಾನೆ ಗೊತ್ತಿಲ್ಲ ನನಗೆ. ಸಾರಿ. ಸೊ ಕರೋನಾದಿಂದ ನಾನು ಕರೋನಾ ಫಸ್ಟ್ ಇದು ಏನೋ ಲಾಕ್ ಡೌನ್ ಮಾಡಿದ್ರಲ್ವಾ, ಅವಾಗ ಸ್ವಲ್ಪ ಬಿಸ್ನೆಸ್ ಆಸ್ ಯೂಶಲ್ ನಡೀತಾ ಇತ್ತು. ಸೊ ಒನ್ ಟೈಮ್ ಅಂದ್ರೆ ಫಿಕ್ಸ್ ಟೈಮಿಂಗ್ಸ್ ಇರ್ತಾ ಇತ್ತು. ಈ ಟೈಮ್ ಮಾತ್ರ ಕಿರಾಣಿ ಅಂಗಡಿ ಇರೋದ್ರಿಂದ ನಮ್ಗೆ ಈ ಟೈಮ್ ಇಂದ ಈ ಟೈಮ್ ವರ್ಗು ಮಾತ್ರ ಸೇಲ್ ಮಾಡ್ಬೇಕು ಅಂತ ಇತ್ತಲ್ವಾ. ಸೊ ಆ ಟೈಮಿಂಗ್ಸ್ ಅಲ್ಲೇ ಹೋಗ್ಬಿಟ್ಟು ಸೇಲ್ ಮಾಡ್ತಾ ಎಲ್ಲ ಬರ್ತಾ ಇದ್ರು. ನಾವ್ ಅಲ್ಲಿ ಸಂಪೂರ್ಣವಾಗಿ ಯಾವುದೇ ಬಾಡಿಗೆ ಮನೇಲಿ ಇರ್ಲಿಲ್ಲ, ನಮ್ದೇ ಓನ್ ಮನೆ. 2 BHK ನಾವ್ ಇದ್ದಿದ್ದು. ತುಂಬಾನೇ ಚೆನ್ನಾಗಿದ್ವಿ. ಸೊ ನೋ ರೆಂಟು, ನೋ ಏನು ಎಕ್ಸ್ಟ್ರಾ ಖರ್ಚುಗಳೆಲ್ಲ ಏನೂ ಇಲ್ಲ, ತುಂಬಾನೇ ಚೆನ್ನಾಗಿದ್ವಿ. ಓಕೆನಾ. ಸೊ ಎಕ್ಸ್ಟ್ರಾ ಖರ್ಚಂತೂ ಏನೂ ಇರ್ಲಿಲ್ಲ, ಹಂಗಿದ್ವಿ. ಸೊ ಫಸ್ಟ್ ಕರೋನಾ ಬಂತಲ್ವಾ, ಆ ಟೈಮಲ್ಲಿ ನನಗೆ ಮನೇಲಿ ಕುತ್ಕೊಂಡು ತುಂಬಾನೇ ಬೋರ್ ಆಗ್ತಾ ಇತ್ತು. ಮೊದ್ಲಾದ್ರೆ ಅಂಗಡಿಗಾದ್ರೂ ಹೋಗಿ ಹಾಗೆ ಮಕ್ಳನ್ನ ಕರ್ಕೊಂಡ್ ಬರೋದು ಟೈಮ್ ಪಾಸ್ ಆಗ್ತಾ ಇತ್ತು. ಇವಾಗಾದ್ರೆ ತುಂಬಾ ಟೈಮ್ ಪಾಸ್ ಆಗೋದು ತುಂಬಾನೇ ಕಷ್ಟ ಆಗ್ತಾ ಇತ್ತು, ಅದು ಲಾಕ್ ಡೌನ್ ಪೀರಿಯಡ್ ಅಲ್ಲಿ. ಸೊ ಯಾಕೆ ನಾವು ಅವಾಗ ಫೇಮಸ್ ಟಿಕ್ ಟಾಕ್ ಇತ್ತಲ್ವಾ, ನಿಮ್ಗೆಲ್ಲ ಗೊತ್ತೇ ಇರತ್ತೆ. ಟಿಕ್ ಟಾಕ್ ಇತ್ತಲ್ವಾ, ಸರಿ ಅಂದ್ಬಿಟ್ಟು ಟಿಕ್ ಟಾಕ್ ನಾವು ಗೂಗಲ್ ಅಕೌಂಟ್ ನ ಓಪನ್ ಮಾಡ್ಬಿಟ್ಟು ಅದ್ರಲ್ಲಿ ರೀಲ್ಸ್ ಆದ್ರೆ ನಾವು ಮಾಡ್ತಾ ಇದ್ವಿ. ನಾನು ಮತ್ತೆ ನಮ್ ಚಿನ್ನು ಅಂದ್ರೆ ನಮ್ಮ ಮಗ ರೀಲ್ಸ್ ಆದ್ರೆ ಮಾಡ್ತಾ ಇದ್ವಿ. ಅಷ್ಟೊಂದು ಏನು ಆಲ್ರೆಡಿ ಎಲ್ಲಾನು ಅದ್ರಲ್ಲಿ ತುಂಬಾ ಜನ ಫೇಮಸ್ ಆದವರೆಲ್ಲ ಇದ್ರು. ನಾವೇನ್ ಅಷ್ಟೊಂದೇನ್ ಫೇಮಸ್ ಆಗ್ಲಿಲ್ಲ. ಸರಿ ಬೇಡ ಅಂದ್ಬಿಟ್ಟು ನಾವು ಅಂದ್ರೆ ನಮ್ಮ ಒಂದು ಫ್ಯಾಮಿಲಿಗೆ, ನನ್ಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ, ಸೋಷಿಯಲ್ ಮೀಡಿಯಾ ಬಗ್ಗೆ. ಸೊ ನಮ್ಮ ಮನೆಯಲ್ಲಿ ಕೂಡ ಸೋಷಿಯಲ್ ಬಗ್ಗೆ ಹೇಳಿದ್ರೆ ಹಿಂಗ್ ಮಾಡ್ತಾರೇನೋ ಅಂದ್ರೆ ಅವಾಗೆಲ್ಲ ಕಮೆಂಟ್ಸ್ ಎಲ್ಲ ತುಂಬಾ ವರ್ಸ್ಟ್ ಆಗಿ ಮಾಡ್ತಾ ಇದ್ರು. ನಿಮ್ಗೆ ಗೊತ್ತೇ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಗಿರುತ್ತೆ ಏನೋ ಅಂತ ಅಂದ್ಬಿಟ್ಟು ತುಂಬಾ ವರ್ಸ್ಟ್ ಕಮೆಂಟ್ಸ್ ಎಲ್ಲ ಮಾಡ್ತಾ ಇದ್ರು. ಸೊ ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಕ್ವಿಟ್ ಮಾಡಿದೆ. ಸೊ ನನ್ಗೆ ಸೇಫ್ ಅಂದ್ರೆ ಬೆಸ್ಟ್ ಅಂತ ಅನ್ಸಿದ್ದು ಅಂದ್ರೆ ಯೂಟ್ಯೂಬ್ ಫ್ರೆಂಡ್ಸ್. ನನ್ನ ಒಂದು ಫೇವ್ರೆಟ್ ಸೋಷಿಯಲ್ ಮೀಡಿಯಾ ಅಂದ್ರೆ ಯೂಟ್ಯೂಬ್ ಅಂತಾನೆ ಹೇಳ್ಬೋದು. ನನ್ನ ಪರ್ಸನಲ್ ಫೇವ್ರೆಟ್ ಅಂತ ಹೇಳ್ಬೋದು.
ಸೊ ಯಾಕಂತ ಗೊತ್ತಿಲ್ಲ ನನಗೆ. ಪರ್ಸನಲ್ ಫೇವ್ರೇಟ್ ಯೂಟ್ಯೂಬ್. ತುಂಬಾ ಸೆಕ್ಯೂರಿಟಿ ಇರುತ್ತೆ ಕ್ರಿಯೇಟರ್ಸ್ಗಾಗ್ಲಿ ಯಾರಿಗೇ ಆಗ್ಲಿ ಕೂಡ ತುಂಬಾನೇ ಒಂದು ಸೆಕ್ಯೂರಿಟಿ ಇರುತ್ತೆ. ಏನ್ ಬೇಕಾದ್ರು ಅಂದ್ರೆ ಬೇರೆ ತರ ಏನು ಮಾತಾಡಕ್ಕಾಗಲ್ಲ. ಬಟ್ ನಮ್ಗೆ ನಮ್ಮ ಇಷ್ಟೊಂದು ನಮ್ಮ ಹೆಂಗಸರಿಗೆ ತುಂಬಾನೇ ಒಂದು ಸೆಕ್ಯೂರಿಟಿ ಅಂತ ಇರತ್ತೆ ಅಂತ ನಾನು ಒಂದು ನಂಬಿದೀನಿ. ಸೊ ಅದೇ ಪ್ರಕಾರ ಅವಾಗ ಗೈಡೆನ್ಸ್ ಮಾಡಿದ್ರು. ನಮ್ಮ ಮನೇಲಿ ಕೂಡ ಹೇಳಿದ್ರು, ನೀನ್ ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದು, ನಿಂಗ್ ಮಾತಾಡಕ್ಕೆಲ್ಲ ಚೆನ್ನಾಗೇ ಬರುತ್ತೆ. ಸೊ ಅಲ್ಲಿ ಕೂಡ ಅಷ್ಟೇ, ನಂಗೆ ಮಾತಾಡ್ಬೇಕು ಅಂದ್ರೆ ಫಸ್ಟ್ ನೀವು ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀರಾ, ಕಮೆಂಟ್ಸ್ ಕೂಡ ಬರ್ತಾ ಇರತ್ತೆ, ಮೇಡಮ್ ಜಾಸ್ತಿ ಮಾತಾಡ್ತೀರಾ. ಹೌದು, ನನ್ ಬಾಯಿ ಇರೋದೇ ಹಾಗೆ, ಮಾತಾಡ್ತಾನೆ ಇರ್ತೀನಿ. ಸೊ ಮಾತಾಡೋದ್ರಿಂದನೇ ಇವತ್ತು ನಾನು ಏನೋ ಒಂದು ಗಳಿಕೆಯನ್ನ ಮಾಡ್ತಾ ಇದ್ದೀನಿ ಅನ್ನೋದು ನನ್ನ ಒಂದು ಹೆಮ್ಮೆ. ನನ್ಗೊಂದು ಹೆಮ್ಮೆ ಇದೆ. ಓಕೆನಾ. ಕೆಲವರೆಲ್ಲ ಮಾತಾಡಲ್ಲ, ಸೊ ನಾನ್ ಮಾತಾಡ್ತೀನಿ. ಸೊ ಓಪನ್ ಮೈಂಡೆಡ್, ಓಪನ್ ಆಗಿ ಮಾತಾಡ್ತೀನಿ. ಸೊ ಅದೇ ಇವತ್ತು ನನಗೆ ಅನ್ನ ಕೊಟ್ಟಿರೋದು ಅಂತಾನೆ ಹೇಳ್ಬೋದು. ಓಕೆನಾ. ಸೊ ಇಷ್ಟು ಕೂಡ ಸೊ ಅಲ್ಲಿಂದ ನೆಕ್ಸ್ಟ್ ಏನಾಯ್ತು ಅಂದ್ರೆ, ನೆಕ್ಸ್ಟ್ ಲಾಕ್ಡೌನ್ ಆಯ್ತು. ಸೊ ನಮ್ಗೆ ಗೊತ್ತಿರ್ಲಿಲ್ಲ. ಫಸ್ಟ್ ಒಂದು ಏನಾಯ್ತು, ಲಾಕ್ಡೌನ್ ಬಂತಲ್ವಾ, ಅವಾಗ ಮುಂಚೆ ನಾವು ಆಯ್ತು ಸ್ವಲ್ಪ ಎಲ್ಲ ದುಡ್ಡೆಲ್ಲ ಇತ್ತು, ಫರ್ನಿಚರ್ಸ್ ಎಲ್ಲ ಯಾವ್ದು ಮಾಡ್ಕೊಂಡಿರ್ಲಿಲ್ಲ. ನಾವೇನ್ ಅನ್ಕೊಂಡು ಸ್ವಲ್ಪ ಫರ್ನಿಚರ್ಸ್ ಆದ್ರೆ ತಗೊಳ್ಳೋಣ, ಒಂದು ಕಾಟು ಮತ್ತೆ ಇವಾಗ ಇದಿದ್ಯಲ್ವಾ ಈ ಕಾಟು ಮತ್ತೆ ಒಂದು ಸೋಫಾ ಸೆಟ್ ಆದ್ರೆ ಬೇಕು ಮನೆಗೆ, 2 BHK ಇದೀನೇ ತಗೊಂಡ್ಬಿಡೋಣ ಅಂದ್ಬಿಟ್ಟು ನಾವು ಡಿಸೈಡ್ ಮಾಡಿ ಲೋನ್ ಮಾಡ್ಕೊಂಡು ನಾವು ತಗೊಂಡ್ವಿ. ಸೊ ಅದೇ ದೊಡ್ಡ ತಪ್ಪು, ಲೋನ್ ಮಾಡಬಾರ್ದಾಗಿತ್ತು. ಆಕ್ಚುಲಿ ಕ್ಯಾಶ್ ಇದ್ರೆ ಮಾತ್ರ ನಾವು ತಗೊಬೋದಾಗಿತ್ತು ಅಂತ ನನಗೆ ಇವಾಗ ಅನ್ಸುತ್ತೆ. ಬಟ್ ಯಾರಿಗ್ ಗೊತ್ತಿತ್ತು ಕರೋನಾ ಹಂಗ್ ಬರುತ್ತೆ ಅಂತ ಅಂದ್ಬಿಟ್ಟಲ್ವಾ. ಸೊ ಅದೆಲ್ಲ ವೇಸ್ಟ್ ಆಗೋಯ್ತು. ಸೊ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೂ ಕೂಡ ತುಂಬಾನೇ ಒಂದು ಏನು ಅಲ್ಲಿಂದ ಇಲ್ಲಿಗೆ ಸಾಗಿಸ್ಕೊಂಡ್ ಬರ್ಬೇಕಲ್ಲ, ತುಂಬಾನೇ ಒಂದು ಖರ್ಚು ಕೂಡ ಆಯ್ತು ನನಗೆ. ತಗೊಂಬರಕ್ಕೆ ಸಾಮಾನು ಹಂಗ್ ಕೊಡಕ್ಕೂ ಆಗಲ್ಲ, ಅಲ್ಲಿ ಬಿಟ್ ಬರಕ್ಕೂ ಆಗಲ್ಲ, ಆ ತರ ಒಂದು ಪರಿಸ್ಥಿತಿ. ಸೊ ಹಂಗಿಂದ ಹಿಂಗ್ ಬಂದ್ವಿ. ಸೊ ಅಲ್ಲಿ ಏನಪ್ಪಾ ಅಂದ್ರೆ ಹಂಗೂನು ಏನೋ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ, ಸೊ ಹಿಂದಿಯವರು ತುಂಬಾ ಜನ ಅಲ್ಲಿ ಇದ್ರು. ಇದೊಂದು ಸಮಸ್ಯೆಗೆ ಯಾವಾಗ ಪರಿಹಾರ ಕೊಡ್ತಾರೆ ಗೊತ್ತಿಲ್ಲ. ಸೊ ನಮ್ಮ ಒಂದು ಕರ್ನಾಟಕದಲ್ಲಿ ನಾವೇ ಒಂದು ಬದುಕಿ ದುಡ್ದು ತಿನ್ನೋದಕ್ಕೆ ಕೂಡ ತುಂಬಾನೇ ಕಷ್ಟ ಆಗ್ತಾ ಇದೆ. ಸೊ ಈ ಪಾಯಿಂಟ್ ಇದು ಏನು ದೊಡ್ಡವ್ರಿಗೆ ಅಂದ್ರೆ ಯಾರಿಗೆ ಎಷ್ಟು ಅರ್ಥ ಆಗತ್ತೆ ಅಂತ ಗೊತ್ತಿಲ್ಲ ಇದು. ಹಿಂದಿಯವರು ತುಂಬಾ ಇದ್ದಿದ್ರಿಂದ ಅವ್ರೇನ್ ಮಾಡಿದ್ರು, ಬಿಸ್ನೆಸ್ ಲಾಸ್ ಆಗಕ್ಕೆ ಇದು ಮೇನ್ ಕಾರಣ. ಓಕೆನಾ. ಹಿಂದಿಯವರು ಇದ್ದಿದ್ರಿಂದ ಸೊ ಅವ್ರುನು ಅಲ್ಲೇ ಇರ್ಬೇಕು. ಸೊ ಅವ್ರೇನ್ ಮಾಡಿದ್ರು, ಕೆಲ್ಸಗಳೆಲ್ಲ ಇರ್ತಾ ಇರ್ಲಿಲ್ಲ. ಅವರು ಸಣ್ಣ ಪುಟ್ಟ ಅಂಗಡಿಗಳೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಒಂದು ಕಿರಾಣಿ ಅಂಗಡಿ ಆಗ್ಲಿ, ತರಕಾರಿ ಅಂಗಡಿ ಆಗ್ಲಿ, ಎಲ್ಲ ಕೂಡ ಅವರೇ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಏನ್ ಮಾಡಿದ್ರು, ಜಾಸ್ತಿ ಹಿಂದಿಯವರೇ ಇದ್ದ ಕಾರಣ ಸೊ ಹಿಂದಿಯವ್ರ ಹತ್ರನೇ ಜಾಸ್ತಿ ಹೋಗ್ತಾ ಇದ್ರಲ್ವಾ. ಸೊ ಇದು ನಾನು ಯಾವ್ದು ಮತಭೇದ ಮಾಡೋದಕ್ಕೆ ಅಂತ ನಾನು ಮಾಡ್ತಾ ಇರೋದಲ್ಲ, ನನ್ನ ಒಂದು ಲೈಫ್ ಅಲ್ಲಿ ಏನು ನಡೆದಿದೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹಿಂದಿಯವ್ರ ಹತ್ರನೇ ಹೋಗ್ತಾ ಇದ್ರು. ಸೊ ಯಾಕಪ್ಪ ಅಂದ್ರೆ ಅವರು ಸಾಲ ಕೊಡ್ತಾ ಇದ್ರು. ಏನು ಇವರು ಹಿಂದಿಯವ್ರು ಯಾರಿದ್ದಾರೆ ಅವ್ರು ಸಾಲ ಕೊಡ್ತಾ ಇದ್ರು. ನಮ್ಮ ಅಂಗಡಿಲಾದ್ರೆ ಸಾಲ ಸಿಗ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ನಾವು ಸಾಲ ಕೊಟ್ರೆ ಅವ್ರನ್ನ ಎಲ್ಲಿ ಹುಡ್ಕೊಂಡು ಹೋಗಿ ನಾವು ವಸೂಲಿ ಮಾಡೋದಲ್ವಾ. ಸಾಲ ಕೊಟ್ರೆ ವಾಪಸ್ ಕೂಡ ಬರ್ಬೇಕಲ್ವಾ, ನಾವು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಲ್ವಾ ಮತ್ತೆ ಸೆಕೆಂಡ್ ಟೈಮ್. ಹಾಗಾಗಿ ಜಾಸ್ತಿ ಅಂದ್ರೆ ಜಾಸ್ತಿ ತುಂಬಾ ಜನ ಹಿಂದಿಯವ್ರು ಬಂದ್ಬಿಟ್ಟು ನಮ್ಗೆ ಅಲ್ಲಿ ಇರಕ್ಕೇನೆ ಸಾಧ್ಯ ಆಗ್ಲಿಲ್ಲ. ಸೊ ಬಿಸ್ನೆಸ್ ಆಗಿರೋದ್ರಿಂದ ನಮ್ಗೆ ಅಲ್ಲಿ ಒಂಥರ ಹೇಗಾಯ್ತು ಅಂದ್ರೆ, ಸೊ ಯಾವಾಗ ಬೆಂಗಳೂರಿಗೆ ಹೋಗ್ಬಿಡೋಣ, ನಮ್ಮೂರ್ಗ್ ಹೋಗ್ಬಿಡೋಣ ಅಂತ ಅನ್ನಿಸ್ಬಿಟ್ಟು ನನ್ಗೆ ಅಷ್ಟೊಂದು ಕಿರಿಕಿರಿ ಆಗಿ ನಾವು ಸ್ಟ್ರೈಟ್ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ವಿ. ಸರಿ ಆಯ್ತು. ಅಲ್ಲಿಂದ ಬಂದು ನೆಕ್ಸ್ಟ್ ಏನು ಅನ್ನೋದಾದ್ರೆ, ಸೊ ತುಂಬಾನೇ ಒಂದು ಕಷ್ಟ ಆಯ್ತು ನನ್ಗೆ ಇಲ್ಲಿ ಅಡ್ಜಸ್ಟ್ ಆಗಕ್ಕೆ. ಊರು ಎಲ್ಲ ನನಗೆ ಓಕೆ, ನನ್ನ ಊರು ಓಕೆ, ನನ್ಗೆಲ್ಲಾನು ಗೊತ್ತಿದೆ, ಎಲ್ಲಾನು ಹೋಗಿದ್ದು ಬಂದಿದ್ದು ಎಲ್ಲಾನು ಗೊತ್ತಿದೆ, ನಂಗೆ ಯಾವ್ದು ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೆಲ್ಸ ಎಲ್ಲೆಲ್ಲೆಲ್ಲ ಹುಡುಕದೆ. ಸೊ ಎಲ್ಲೂ ಕೂಡ ಸಿಗ್ಲಿಲ್ಲ. ಈವನ್ ಹಾಸ್ಪಿಟಲ್ಸ್ ಅಲ್ಲಿ ಎಲ್ಲ ಕೂಡ ನಾನು ಹುಡುಕ್ದೆ, ರೆಸ್ಯೂಮ್ ಕೂಡ ಹಾಕ್ದೆ. ಸೊ ಎಲ್ಲ ಕೂಡ ಹಾಕ್ದೆ. ನಂದು ಎಜುಕೇಶನ್ ಬಂದ್ಬಿಟ್ಟು BA B.Ed ಎಲ್ಲ ಕೂಡ ಆಗಿದೆ. ಸೊ ಅಕೌಂಟ್ ಸೆಕ್ಷನ್ ಅಲ್ಲಿ 7.5 years ವರ್ಕ್ ಮಾಡಿದೀನಿ, ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಆದ್ರೂ ಕೂಡ ಎಲ್ಲೂ ಕೂಡ ಕೆಲಸ ಅನ್ನೋದು ನನಗೆ ಸಿಗ್ಲಿಲ್ಲ. ಸೊ ಲಾಸ್ಟ್ಗೆ ನಾನು ಏನ್ ಅನ್ಕೊಂಡಿದ್ದೆ, ಫಸ್ಟ್ಗೆ ಯೂಟ್ಯೂಬ್ ಮಾಡ್ಬೇಕು ಅಂತ ಅದೇ ಕಾನ್ಸಂಟ್ರೇಷನ್ ಮಾಡಿದೆ. ನಾನು ಯೂಟ್ಯೂಬ್ ಮೇಲೆನೆ ಕಾನ್ಸಂಟ್ರೇಷನ್ ಮಾಡಿದೆ. ಸೊ ಇವಾಗ ನಾನು ಒಳ್ಳೆ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ತಾ ಇದ್ದೀನಿ. ಸೊ ಒಳ್ಳೆ ಅರ್ನಿಂಗ್ಸ್ ಮಾಡಿ ನಾನು ಇವಾಗ ನನ್ನ ಮನೆಯನ್ನು ನಡೆಸ್ತಾ ಇದ್ದೀನಿ. ನನ್ಗೂ ಕೂಡ ಸಂತೃಪ್ತಿ ಇದೆ. ನಾನು ಕೂಡ ಮನೆಗೆ ಏನೋ ಒಂದು ಹೆಲ್ಪ್ಫುಲ್ ಆಗಿ ಮಾಡ್ತೀನಿ ಅನ್ನೋ ಒಂದು ಸಂತೃಪ್ತಿ ಕೂಡ ನನಗಿದೆ. ಓಕೆನಾ. ಸೊ ಇಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋದಿಂದ ಯಾರಿಗಾದ್ರೂ
ತುಂಬ ಒಂದು ಮೋಟಿವೇಶನಲ್ ಆಗಿದ್ರೆ ಸೊ ಖಂಡಿತವಾಗ್ಲೂ ಇದನ್ನ ಅರ್ಥ ಮಾಡ್ಕೊಳ್ಳಿ. ಲೈಫ್ ಹೇಗ್ ಟರ್ನ್ ತಗೊಳತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಎಲ್ಲದಕ್ಕೂ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದನ್ನ ಕಲೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋದಾದ್ರೆ ನಾನು ಇಲ್ಲಿ ಬಂದು ನಾನು ಯಾವ ತರ ಸ್ಟಾರ್ಟ್ ಮಾಡಿದೆ, ನಾನು ಯೂಟ್ಯೂಬ್ ಅಲ್ಲಿ ಜರ್ನಿ ಹೇಗೆ ಸ್ಟಾರ್ಟ್ ಮಾಡಿದೆ, ನನ್ನ ಒಂದು ಕೆಲಸಗಳೆಲ್ಲ ಯಾಕೆ ಸಿಗ್ಲಿಲ್ಲ ಏನು ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಾದ್ರೆ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆದಷ್ಟು ಶೇರ್ ಮಾಡಿ, ಹಾಗೇನೆ ಆದಷ್ಟು ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ. ಥ್ಯಾಂಕ್ ಯು ವೆರಿ ಮಚ್.